ಅಂತ ಮೌನವಾಗಿ ಕುಳಿತುಕೊಳ್ಳುವುದಿಲ್ಲ ಸರ್. ನಿನ್ನ ಗಂಡನಾಗಿ ಅರಸನಾಗಿ ನಾನಿರುವಾಗ ನಿನಗೇಕೆ ಬೇಸರದ ಮಾತು? ಯಾಕೆ ಏನಾಗಿದೆ ಎಂದು ಹೇಳು. ಅಲ್ಲರಿ, ನಾನು ನಿಮಗೆ ಎಷ್ಟು ಸಾರಿ ಹೇಳಿದ್ದೀನಿ, ಈ ಜೊತೆ ಈ ಮನೆ ಇರುವುದನ್ನು ಬಿಟ್ಟು ನಾವೆಲ್ಲಾದ್ರೂ ಹೊರಗಡೆ ಹೋಗಿ ಬೇರೆ ಮನೆ ಮಾಡ್ಕೊಂಡಿರೋಣ. ಆದ್ರೆ ನನ್ನ ಮಾತನ್ನ ಕೇಳೋದಿಲ್ವಲ್ಲ. ತಂದೆ ತಾಯಿ ಸ್ಥಾನದಲ್ಲಿ ನಿಂತು ತುತ್ತು ಮಾಡಿ ಉಣಿಸಿ ಬೆಳೆಸಿದ ನನ್ನ ಅಣ್ಣನನ್ನು ಬಿಟ್ಟು ಹೊರಗೆ ಹೋಗುವುದಂದ್ರೆ ನನ್ನ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಸರಿ, ಹಾಗಾದ್ರೆ ಇನ್ನು ಮುಂದೆ ನಿಮ್ಮ ದಾರಿ ನಿಮಗೆ, ನನ್ನ ದಾರಿ ನನಗೆ. ಎಲ್ಲಿಗೆ ಹೊರಟಿದೆ? ನನ್ನನ್ನು ತಡೆಯುವ ಅಧಿಕಾರ ನಿಮಗಿಲ್ಲ. ಒಂದು ವೇಳೆ ನೀವು ತಡೆದ ನಿಜವಾದ್ರೆ ಇಲ್ಲಿ ಮಹಾಭಾರತ ನಡೆದು ಹೋಗುತ್ತೆ. ಆ ಪಿತಾಮಹ ಭೀಷ್ಮರ ಹರದ ಗಂಗೆಯನ್ನೇ ತಡೆಯುತ್ತಿರುವ ಆ ಚಕ್ರವರ್ತಿಯ ಗತಿ ಏನಾಯ್ತು ಅಂತ ನಿಮಗೆ ಗೊತ್ತಿರಬೇಕಲ್ಲ. ಅದು ಅಲ್ಲದೆ ರಭಸದಿಂದ ಹೊರಟ ನದಿ ತಾನು ಎಲ್ಲಿಗೋಗಿ ಸೇರುತ್ತೆ ಅಂತ ಯಾರು ಮುಂದೆ ಹೇಳೋದಿಲ್ಲ. ಆದರೂ ಗಂಡನವನ ಮುಂದೆ ಧರ್ಮ ಅಲ್ಲವೇ? ಪದೇ ಪದೇ ಹೇಳೋದಕ್ಕೆ ತಲೆ ಕೆಟ್ಟಿಲ್ಲ. ಎಷ್ಟು ಬಾರಿ ಹೇಳ್ಬೇಕು, ಈ ಮನೆಯಲ್ಲಿರೋದು ಬೇಡ, ನಾವೆಲ್ಲಾದ್ರೂ ಹೊರಗಡೆ ಹೋಗಿ ಬೇರೆ ಮನೆ ಮಾಡ್ಕೊಂಡಿರೋಣ ಅಂತ. ಇದಕ್ಕೆ ನಿಮ್ಮ ಒಪ್ಪಿಗೆ ಇದೆಯೋ ಇಲ್ವೋ? ಸ್ವಲ್ಪ ಅವಕಾಶ. ನಿಮ್ಮಣ್ಣ ಅರ್ಜೆಂಟ್ ಆಗಿ ಬರ್ಲಿಕ್ಕೆ ಹೇಳ್ತಾನೆ. ನಾನು ಹೋಗಿ ಬಂದ ಮೇಲೆ ನಿನ್ನ ಮಾತು ಖಂಡಿತ ನಡೆಸುತ್ತೇನೆ. ಈ ಮಾತು ಸತ್ಯ ಅಂತೂ ನನ್ನ ಮಾತಿಗೆ ಒಪ್ಕೊಂಡ್ರಲ್ಲ, ಅದೇ ನನ್ನ ಮನಸ್ಸಿಗೆ ತುಂಬಾ ಸಂತೋಷ. ಹಾಗೆ ಹೊರಟುಬಿಟ್ರೆ ನನ್ನ ಮಾತಿಗೆ ನೀವು ಒಪ್ಕೊಂಡ್ರಲ್ಲ, ಈ ಸಂತೋಷದಲ್ಲಿ ನಿಮ್ಮನ್ನ ಹಾಗೆ ಕಳಿಸೋದಕ್ಕೆ ನನ್ನ ಮನಸ್ಸೇ ಬರ್ತಾ ಇಲ್ವೇ? La 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 la.
ನನ್ನ ಬುದ್ಧಿವಂತಿಕೆಗೆ ಒಂದು ಅರ್ಥ ಸಿಕ್ಕದಂತಾಯಿತು. ಮನುಷ್ಯ ಜೀವಿ ಯಾವಾಗಲೂ ಒಂದು ಬಲವಿರಬೇಕು. ಆ ಬಲದ ಜೊತೆಗೆ ನನ್ನ ಆಸೆ ಏನಾದ್ರೂ ಈಡೇರಬೇಕಾದ್ರೆ ನನ್ನ ಅಣ್ಣ ಹೇಳಿದ ಕಂಡೀಷನ್ ಇವತ್ತು ಹೇಗಾದ್ರೂ ಮಾಡಿ ನಾನು ಪಾಲಿಸಲೇಬೇಕು. ಸುನೀತಾ, ಅದೇ ವಿಚಾರದಲ್ಲಿ ಯಾಕೆ ಮೈಯಲ್ಲಿ ಹುಷಾರಿಲ್ವೇನು? ಹಾಗಿದ್ರೆ ಇದು ಡಾಕ್ಟರ್ ಎಲ್ಲ ವಾಸ ಮಾಡುವಂತ ಕಾಯಿಲೆ ಅಲ್ಲ ಮಾವ. ಇದೊಂಥರ ಮನೋರೋಗ. ಆ ಮನೋರೋಗಕ್ಕೆ ನಿಮ್ಮ ಹತ್ರನೇ ಚುಚ್ಚುಮದ್ದಿದೆ ನೋಡಿ. ನೀವೇ ಡಾಕ್ಟರ್ ಆಗಿ ನನ್ನನ್ನ ಹುಷಾರ್ ಮಾಡುವಂತ ಭಾರನೂ ನಿಮ್ಮಲ್ಲೇ ಇದೆ. ನಿನ್ನ ಮನೋರೋಗದ ಕಾಯಿಲೆ ಬಿಚ್ಚಿ ಹೇಳು. ನನ್ನಿಂದ ಗುಣವಾಗುತ್ತಿದ್ದರೆ ಖಂಡಿತವಾಗಿಯೂ ನೆರವೇರಿಸಿಕೊಡುತ್ತೇನೆ. ನೋಡಿ ಮಾವ, ಮಾತು ಕೊಟ್ಟ ಮತಿಯನ್ನು ಆಗುವುದಂತೂ ಈ ಧರ್ಮರಾಜನ ಕಾಲಿನ ಚರಿತ್ರೆ. ನಿತ್ಯ ತೂಕ ನನ್ನ ತಮ್ಮಂದಿರು ನನ್ನ ಸೊಸೆಯಂದ್ರ ಬಾಳಿನಲ್ಲಿ ನಿತ್ಯ ಜ್ಯೋತಿಯಾಗಿ ಕಳಿಸುವುದೇ ಈ ಧರ್ಮರಾಜನ ಮಾತು. ಹೇಳಮ್ಮ, ಅದ್ಯಾವ ನಿನ್ನ ಮನೋರೋಗ? ಅಬ್ಬಬ್ಬ, ಎಂಥ ಮಾತು ನೋಡಿ. ನಮ್ಮ ಅಕ್ಕ ನಿಮ್ಮನ್ನ ಈ ಹಿಂದೆ ಪ್ರೀತಿಸಿದ್ದು, ನಿಮ್ಮನ್ನ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡು ಬಂದಿದ್ದು, ನೀವು ಅವಳನ್ನ ತಿರಸ್ಕಾರ ಮಾಡಿದ್ದು ಅದೆಲ್ಲ ಈಗ ಅದೆಲ್ಲ ಈಗಲೇ ಬೇಕಾಗಿದೆ. ಅವಳಂತೂ ನಿಮ್ಮ ಮೇಲೆ ಆಸೆ ಇಟ್ಕೊಂಡು ಸತ್ತು ಹೋದ್ಲು. ಆದ್ರೆ ನಾನು ನಿಮ್ಮ ಮೇಲೆ ಯಾಕೆ ಬಾಬಾ ನನ್ನ ಆಸೆನ ಈಡೇರಿಸೋದಿಲ್ವಾ? ನನ್ನ ಆಸೆನ ಈಡೇರಿಸಬಾರ್ದೆ. ಬನ್ನಿ ಬಾಬಾ. ದೇವರಂತಿರುವ ನಿಮ್ಮ ಮಾವನ ಮೇಲೆ ನೀನು ಕಣ್ಣು ಹಾಕುವುದೇ? ಎಂತ ಮೋಸದ ತಿರುವಿನ ಸಿಲುಕಿಸಿ ಚಾಣಲ್ಲಿ ನನ್ನ ತಮ್ಮನ ಮಡಿದಿಯಾಗಿ ಬಂದು ನನ್ನ ಮೇಲೆ ನೀ ಕಣ್ಣು ಹಾಕುವುದೇ? ಇವನು ಯಾವತ್ತಿದ್ರೂ ಧರ್ಮರಾಜ. ಆ ನುಡಿಯನ್ನು ಬಿಟ್ಟು ಒಡನುಡಿ ನುಡಿ ನಿಂತಲೇ ನಿಮ್ಮಿಂದ ನನ್ನ ಏನು ಮಾಡೋದಕ್ಕಾಗೋದಿಲ್ಲ. ಧರ್ಮ 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 ಅಂತ ಬಡಬಡಿಸ್ತಾ ಇದ್ದೀರಲ್ಲ, ನನ್ನ ಮಾತನ್ನು ನಡೆಸ್ಕೊಡ್ತೀನಿ ಅಂತ ಹೇಳಿ ಈಗ ಮಾತನ್ನ ಹಿಂದೆ ಇದೇನಾ ನಿಮ್ಮ ಧರ್ಮದ ಮಾತು? ಸುನೀತಾ, ಎಂತ ಕಠೋರ ಪರೀಕ್ಷೆಗೆ ಗುರಿ ಮಾಡಿದೆ ನನ್ನನ್ನು. ನನ್ನ ತಮ್ಮನ ಮಡದಿಯಾಗಿ ಬಂದ ನೀನು ನಿನ್ನ ಮೇಲೆ ನಾ ಕಣ್ಣು ಹಾಕಲಿ? ಬೇಡಮ್ಮ, ಬೇಡ. ನೀನು ಅಜಾಟ ಇಲ್ಲದೆ ನಾನು ಗುಡುಗುಸ್ತರ ನೀರು ಕುಡಿದರು ಆ ಪಾಪ ಪರಿಹಾರವಾಗಲಾರದು ಮಗಳೇ. ನನ್ನ ಪ್ರಾಣ ಬೇಕಾದರೂ ತೆಗೆದುಕೋ. ಆದರೆ ಆ ಮಾತನ್ನೊಂದು ಕಠೋರವಾಗಿ ನೋಡಿದು ನನ್ನ ಕುಲಕಟ್ಟನಾಗಿ ಮಾಡಬೇಡಮ್ಮ. ನಿನ್ನ ಕಾಲಿಗೆ ಬಿಸಬೇಡ. ಕಾಲಿಗೆ ಬಿದ್ದರೆ ಪಾಪ ಪರಿಹಾರ ಆಗೋದಿಲ್ಲ. ಕೊಟ್ಟ ಮಾತನ್ನು ನಡೆಸ್ಕೊಳ್ಬೇಕೆ ಹೊರತು ಹೇಳಿದ್ರಿಂದ ಕಾಲಿಗೆ ಬೀಳೋದು ಧರ್ಮವಲ್ಲ. ಬೇಡಮ್ಮ, ಬೇಡ. ನೀನು ಅದೇ ಆಟ ಹಿಡಿದರೆ ನನ್ನ ಗುಡುಗು ನೀರು ಸಹ ಕುಡಿದರು ಆ ಪಾಪ ಪರಿಹಾರವಾಗಲಾರದಮ್ಮ. ನನ್ನ ತಮ್ಮನ ಬಾಳಿನಲ್ಲಿ ಹುಳಿ ಹಿಡಿಯುವಂತ ಮಾಡಬೇಡಮ್ಮ. ಬೇಕಾದರೆ ನಾನು ನಿನ್ನ ನಿತ್ಯ ಸೇವಕನಾಗಿ ಕಾಲು ನೋಡುತ್ತವೆ. ಆ ಮಾತನ್ನೊಂದು ಈ ಸಮಾಜದವರಿಗೆ ನನ್ನ ಕುಲಕಂಠನಾಗಿ ಮಾಡಬೇಡಮ್ಮ. ಈ ಪವಿತ್ರದಲ್ಲಿ ಅಪವಿತ್ರ ಪಾದ ಹಾಕಿಸಬೇಡಮ್ಮ. ನಿನ್ನ ಮಾತು ಮಾವನವರದು ಅಂತೀನಿ ಅಲ್ಲ. ನನ್ನ ಈಡೇರಿಸೋದಿಲ್ಲ ಅಂದ ಮೇಲೆ ನನ್ನ ಅಣ್ಣ ಹೇಳಿದ ಹಾಗೆ ಅವನು ಹಾಕಿದ ಕಂಡೀಷನ್ ಆದ್ರೂ ಪಾಲಿಸಲೇಬೇಕಲ್ಲ. ಯೋಚನೆ ಮಾಡಿ. ನನ್ನ ಅಣ್ಣ ಹೇಳಿದ ಮಾತನ್ನ ನಡೆಸಿಕೊಡ್ತೀಯ, ಇಲ್ಲ ನನ್ನ ಆಸೆನ ಈಡೇರಿಸ್ತೀರಾ ಅಂತ.
ಮಗನು ನನ್ನನ್ನು ಈ ಪ್ರೇಮವನ್ನ ಬಿಡುಗಡೆ ಮಾಡಿದರೆ ಅದೇ ಸಾಕು. ಅದೇನೇ ಇದ್ದರೂ ನಿಮ್ಮ ಮಣ್ಣನ್ನು ಕೊನೆ ಕಳಿಸಿ ನಾನು ಒಪ್ಪಿಕೊಳ್ಳುತ್ತೇನೆ. ಹೇಳಮ್ಮ ಅದಾವ ಮಾತು. ಇದು ನನ್ನ ಮಾರ್ಗದರ್ಶನ ಮೇಲಾನೆಯಾಗಿ ಹೇಳುತ್ತೇನೆ. ಆಯ್ತಾಯ್ತು, ಸ್ವಲ್ಪ ಸಮಯ ತಾಳಿ ಎಲ್ಲ ತಾನಾಗೇ ಹೊರಡು ಬರುತ್ತೆ. ಧರ್ಮರಾಜ ಒಮ್ಮಿದೊಮ್ಮೆ ಸಾಯವನಾಗಿ ಬಂದು ನನ್ನನ್ನು ಅರೆಸ್ಟ್ ಮಾಡ್ತೀರು. ಯಾಕೋ ಏನು ಹುಡುಗಾಟ ಮಾಡ್ತಿದ್ದೀರು? ನಾನೇನು ಮಾಡಿದ್ದೇನೋ ತಮ್ಮ? ಮುಚ್ಚೋ ಬಾಯ್ದ. ನಿನಗೆ ಅಣ್ಣನೆಂದು ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಆಗುತ್ತದೆ. ಮಾಡಬಾರದ ಹೆಚ್ಚು ಕಾರ್ಯವನ್ನು ಮಾಡಿ ಬಲ್ಲದ ತಮ್ಮ ಮುಂದೆ ನಾಟಕ ಮಾಡ್ತಾ ಇದೀಯಾ? ಬೇಗ ತೊಡಸಿ ನಿನ್ನ ಕೈಗಳಿಗೆ ಏನು ಹೇಳುತ್ತಮ್ಮ? ಕ್ರಾಂತಿ ನಡೆಯುವ ಜಗದಲ್ಲಿ ಶಾಂತಿ ಬೀಸುವ ಬಿತ್ತಿ ಎಲ್ಲರೂ ಒಂದೇ ಒಬ್ಬ ಭಾವನೆ ಮೂಡಿಸುವ ನನ್ನ ಜೀವದ ಗೆಳೆಯ ಶಶಿಧರನ ಕೊಲೆ ಮಾಡಿದೆಯಲ್ಲ, ಅದಕ್ಕಾಗಿ ಎಳೆದು ಬಂದಿರುವೆ. ಏನು ಶ್ರೀಮಂತ ಶಶಿಧರನ ಕೊಲೆ ಐತೆ, ಅದನ್ನು ನಾನು ಮಾಡಿರುವೇನೆ? ಅಯ್ಯೋ ದುರ್ಗತಿಗೆ, ಕೊಲೆ ನಾನೇ ಮಾಡಿರುವಂತೆ ನಾಲ್ಕು ಹೋಗ್ತಿದ್ದೇನೋ? ಹೇಳು ಸಾಹೇಬ್ರೆ, ನನ್ನ ಜೀವನದಲ್ಲಿ ಏನೆಲ್ಲ ಆಸೆ ಕನಸುಗಳನ್ನ ಕಟ್ಕೊಂಡಿದ್ದೆ. ಆದ್ರೆ ಈ ರೀತಿಯಾಗಿ ಇವರು ನನ್ನ ಅಣ್ಣನ ಕೊಲೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ವಲ್ಲ. ಸಮಾಧಾನ ಮಾಡಿಕೊಳ್ಳಮ್ಮ. ಕಾನೂನಿನ ಪ್ರಕಾರ ನಾವೆಲ್ಲ ಕೆಲಸ ಮಾಡ್ತೀವಿ. ಹೇಳು, ಧರ್ಮವಂತ, ನೀತಿವಂತ, ಗುಣವಂತ ಮಾಡೋದೆಲ್ಲ ಹೇಸಿ ಕೆಲಸ ಮಾಡಿ ಮುಖಕ್ಕೆ ಮಸಿ ಬರೆದು ಬಿಟ್ಟೆ. ಧರ್ಮರಾಜನ ವಂಶನೇ ಹೀಗೆ ಅಂತ ಈ ಮನೆಗೆ ಅಪ್ಪ ಕೀರ್ತಿ ತಂದ್ಬಿಟ್ಟೆ. ಅಪ್ಪ ಕೀರ್ತಿ, ಸಣ್ಣವನಾದ ನಿನಗೆ ಅದು ಹೇಗೆ ತಿಳಿದಿತ್ತು? ನ್ಯಾಯ, ನೀತಿ, ಧರ್ಮ, ಸತ್ಯ, ಅಹಿಂಸೆ ಎಂಬ ಈ 5 ಬೆಳೆನಿಂದ ನಿತ್ಯ 25 ವರ್ಷ ತುತ್ತು ಮಾಡಿ ಉಳಿಸಿದ ಈ ಕೈ ಅಂತ ಕೊಲೆ ಕೆಲಸ ಮಾಡಿರ್ತೇನೋ? ಹಾಗಂತ ವಿಚಾರ ಮಾಡಿ ನೋಡಪ್ಪ, ನಾನು ಆ ಕೊಲೆ ಮಾಡಿಲ್ಲ. ಇದ್ರಲ್ಲಿ ಏನೋ ಮೋಸವಿದೆ. ನಿನ್ನ ಮಾತಿನ ಒಗಟು ನನಗೆ ಬೇಕಾಗಿಲ್ಲ. ಮರ್ಯಾದೆಯಿಂದ ಒಪ್ಪಿಕೊಳ್ಳಿದ್ದರೆ ಇದೇ ಪೊಲೀಸ್ ಪೆಟ್ಟಿಯಿಂದ ನೀನು ಮೈ ಚಪ್ಪರಿಸಲು ಬಿಟ್ಟರೆ ನಿನ್ನ ಮನಸ್ಸಿಗೆ ತೃಪ್ತಿಯಾಗುವವರೆಗೂ ಒಡೆ. ಆದರೆ ಆ ಕೊಲೆಗಡಕ ನಾನೇ ಅಂತ ಮಾತ್ರ ಹೇಳಬೇಡ. ಅಂತ ಕೆಟ್ಟ ಕೆಲಸ ಮಾಡಲು ನನ್ನ ಮನೆಗೆ ಹೋಗ್ತಿದ್ದೇನೋ? ಹಾಗಂತ ವಿಚಾರ ಮಾಡಿ ಕಾರಾಗೃಹ ಕೈಯೋ ನನ್ನನ್ನು ತಪ್ಪು ಮಾಡಿದ ಅಣ್ಣನನ್ನು ಸ್ವಂತ ತಮ್ಮನೇ ಕಾರಾಗೃಹ ಕೊಯ್ದೆಂದು ಊರಿ ಕೂಗಿದರು. ನನ್ನ ಮಾನ ಕಳಿಬೇಡ, ಈ ಜನರಿಗೆ ನನ್ನ ಮಾನ ಕಳಿಬೇಡ. ಹಾಗಂತ ವಿಚಾರ ಮಾಡಿ ನೋಡು. ಹಾಗಂತ ವಿಚಾರ ಮಾಡಿ ನನ್ನ ಕಾರಾಗೃಹ ಕೊಯ್ಯೋ ನನ್ನನ್ನು. ಹೌದು, ನನ್ನ ಅಣ್ಣ ಇಂಥ ತಪ್ಪು ಮಾಡೋರೇ ಅಲ್ಲ. ಇದರಲ್ಲೇನೋ ಮೋಸ ಇದೆ. ತುತ್ತು ಮಾಡಿ ಹೆತ್ತ ತಂದೆ ತಾಯಿಯಂತೆ ಉಣಿಸಿ ಬೆಳೆಸಿ ಓದಿಸಿ ದೊಡ್ಡ ಹುದ್ದೆಯನ್ನೇ ಕೊಡಿಸಿದ ನನ್ನ ಅಣ್ಣನನ್ನು ಹೇಳಿದ್ದೇನೆ. ಛೇ, ಇದು ಮಹಾ ಅಪರಾಧ. ಇದು ಮೋಸನೇ ನಿಜ. ಜನಗಳ ನ್ಯಾಯ ರಕ್ಷಣೆಗಾಗಿ ದೊಡ್ಡ ನಿನ್ನ ಕಾಕಿ ನ್ಯಾಯ ಮಾರ್ಗಕ್ಕೆ ಸಮ್ಮತವಾಗಿರಿ. ತಪ್ಪು ಮಾಡಿದ ಆರೋಪಿ ಅಣ್ಣನೇ ಆಗಲಿ ತಮ್ಮನೇ ಆಗಲಿ ಎತ್ತ ತಂದೆ ತಾಯಿಯೇ ಆಗಲಿ ಅವರನ್ನು ಬಂಧಿಸಿ ನ್ಯಾಯವನ್ನು ದೊರಕಿಸಿಕೊಡುವುದೇ ನೀನು ಹಾಕಿರುವ ಕಾಕಿ. ಇದು ರಾಮವಚನ. ಅಣ್ಣ, ಬೇಗ ಹೇಳು, ಈ ಕೊಲೆಗೆ ಕಾರಣ ಯಾರು ಅಂತ. ಧರ್ಮ 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 ಅಂತ ಪಾಪ ಧರ್ಮ ಬಾಯಿಗೆ ಬಟ್ಟೆ ಕಟ್ಕೊಂಡು ನಿಂತು ಬಿಟ್ಟಿದ್ದೀಯ. ಇದೇ ಸತ್ಯವನ್ನ ಹೇಳ್ತಿದ್ರೆ ನಿಮಗೆ ಆಪತ್ತು. ಅದು ಅಲ್ಲದೆ ನನ್ನ ಅಣ್ಣ ಹೇಳಿದ ಕೊನೆ ಕಂಡೀಷನ್ ಇದೆ. ನೀವಾಗೆ ಒಪ್ಕೊಂಡು ಜೈಲಿಗೆ ಹೋಗೋದು. ಒಂದು ವೇಳೆ
ಶ್ರೀ ಮಾರ್ತೇಶ್ವರನೇ ದೊಡ್ಡವನು. ಸಾವಿತ್ರಿ, ಶ್ರೀಮಂತ ಶ್ರೀಮಂತನೊಬ್ಬನೇ ನಾನೇ ಮಾಡಿದ ನನ್ನ ತಪ್ಪನ್ನು ಮನ್ನಿಸಿ. ಚಿಕ್ಕಟ್ಟವ್ರೆ, ಉಂಡ ಮನೆಗೆ ಎರಡು ಬಗೆಯುವ ಬಣ್ಣ. ನಿನ್ನನ್ನು ಅಣ್ಣನೆಂದು ಹೇಳಿಕೊಳ್ಳಲಿಕ್ಕೆ ನಾಚಿಕೆ ಆಗುತ್ತದೆ. ನಮಗೆ ಉಣಿಸಿ ಬೇಯಿಸುವಾಗ ನೀ ಹೀಗೆ ಇದ್ದೀಯಾ ಅಂತ ನಮಗೆ ತಿಳಿದೇ ಇರಲಿಲ್ಲ. ಸಣ್ಣವನಾದ ನೀನು ಹೇಗೆ ತಿಳಿದಿತ್ತು ನಿನಗೆ? ಇದು ನನ್ನ ಪ್ರಾರಬ್ಧ ಕರ್ಮ. ಅಯ್ಯ, ಅನೇಕ ಜನಗಳನ್ನು ಪಡೆದ ನನ್ನ ಬಂಧುಗಳೇ, ಈ ಧರ್ಮರಾಜನ ಸ್ಥಿತಿಯನ್ನು ನೋಡಿ ಕೊಡ್ರಿ ಇದಕ್ಕೊಂದು ಬೇಗನೆ ಗಿರಿಜಾ, ಅರಿಯದ ಗಿರಿಜಾನನ್ನು ನಿನ್ನ ಉಡಿಯಲ್ಲಿ ಹಾಕಿ ಹೋಗುತ್ತೀರಿ ನಮ್ಮ. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವ ಭಾರ ನಿನಗಿರಲಮ್ಮ. ನಾನು ಹೋಗಿ ಬರುತ್ತೇನಮ್ಮ. ಬಿಸಿ ನಡೆಯಿರಿ. ಜಗದಲ್ಲಿ ತುಂಬಿದೆ ಅನ್ಯಾಯ, ಜಗದಲ್ಲಿ ತುಂಬಿದೆ ಅನ್ಯಾಯ. ಹೋಗುವವನೇ ಎಲ್ಲಿರುವೆ, ಹೋಗುವವನೇ ಎಲ್ಲಿರುವೆ, ಎಲ್ಲಿಗೆ ನ್ಯಾಯ, ಎಲ್ಲಿಗೆ ನೀತಿ, ಜಗದಲ್ಲಿ ತುಂಬಿದೆ ಅನ್ಯಾಯ, ಜಗದಲ್ಲಿ ತುಂಬಿದೆ ಅನ್ಯಾಯ. ಅಂತೂ ನನ್ನಣ್ಣ ಆಸೆ ಪಟ್ಟ ಹಾಗೆ ಕೊನೆಗೆ ಅವನ ಆಸೆ ನೆರವೇರಿತು. ಅವನು ಹೇಳಿದ ಕೇಸು ಕೂಡ ಸಕ್ಸಸ್ ಆಯ್ತು. ಐ ಆಮ್ ಸೋ ಹ್ಯಾಪಿ. ಕಾಣ್ತಾನೆ ಇಲ್ವಲ್ಲ? ಬಾರಮ್ಮ, ಓಡಿ ಬಾ. ಪಾಪ, ನೀನು ಗಂಡಾಗಿ ಏನು ಮಾಡೋದಕ್ಕೆ ಸಾಧ್ಯ? ನನ್ನ ಹೊರ ಹುಟ್ಟಿದ ಅಣ್ಣನನ್ನೇ ಕೊಲೆ ಮಾಡಿ ಈಗ ತಾನೇ ಜೈಲಿಗೆ ಹೊರಟು ಹೋದ. ಇದೇನಮ್ಮ, ಇದೇನು ಅಂತ ಹೇಳ್ತಾ ಇದ್ದೀನಿ ನೀನು? ಅಚ್ಚುಕಟ್ಟಾಗಿ ಹೇಳ್ತಾ ಇದ್ದೀನಿ, ನಿನ್ನ ಕೈ ಹಿಡಿದ ಪತಿದೇನು ನಿನಗೆ ಕೈ ಕೊಟ್ಟು ಓಡಿ ಹೋಗಿ ಅಂತ. ಇದಿದ್ರೆ ಶಿವ ಶಿವ ಕೇಳಿಲ್ಲವ್ರಿ ಬಿರುನುಡಿಗಳನ್ನ ಏನು ಹೇಳ್ತಾ ಇದ್ದಮ್ಮ? ಹೋಗು, ಅಲ್ಲಿ ಜೈಲಿಗೆ ಹೋಗ್ತಾ ಇದ್ದಾರೆ, ಪೊಲೀಸರು ಹೇಳ್ಕೊಂಡು ಹೋಗ್ತಿದ್ದಾರೆ. ನೀನು ಅವನಿಂದ ಓಡಿ ಹೋಗಿ. ನನ್ನ ಮನದಿಂದ ಪೀಡೆಗಳೆಲ್ಲ ತೊಲಗಿ ಹೋದವು. ಇನ್ನು ಮುಂದೆ ನಾನೇ ರಾಣಿ, ನನ್ನ ಗಂಡನೇ ರಾಜ್. ಧರ್ಮರಾಜ ಬಾಬಾ ನಿಮ್ಮನೆ ಹಿಡಿದುಕೊಂಡು ಹೋದ್ರ? ಏನಪ್ಪ ಹೀಗಿದ್ದೀನಿ? ಒಡ ಹುಟ್ಟಿದ ತಪ್ಪಿದ್ರೆ ಕೈಗಳಿಗೆ ಸಕ್ಕೂಳಿನ ಹಾಕುವಂತೆ ಮಾಡಿಬಿಟ್ಟಿಲ್ಲ. ತಂದೆ, ರಕ್ಷಣೆ ಮಾಡಬೇಕಾದ ನೀನೆ ಈ ರೀತಿ ಕಲ್ಲಾಗಿ ಕೊಟ್ರೆ ನಮ್ಮ ಕುಲ ಮಾಡೇನು ಅಂತ ಒಂದು ಸಾರಿ ಆದ್ರೂ ವಿಚಾರ ಮಾಡಿದ್ದೀಯ ತಂದೆ? ಗಿರಿಜಾ, ಮುಳುಗಿದವರಿಗೆ ಮತ್ತೆ ಹುಟ್ಟಿ ಬರಲೇಬೇಕು. ಯಾಕೆ ದುಃಖದಿಂದ ಕಮ್ಮನಿಗೈತವಿ? ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕಾದ ದೇವರನ್ನ ಪೊಲೀಸರು ಎಳೆದುಕೊಂಡು ಹೋಗ್ಬಿಟ್ರಪ್ಪ, ಎಳೆದುಕೊಂಡು ಹೋಗ್ಬಿಟ್ರು.
ರಕ್ಷಣೆ ಮಾಡುವ ದೇವನೇ ರಕ್ಷಿಸುವುದಕ್ಕೆ ನಾನಿದ್ದೇನೆ. ಶಶಿಕಾಂತ್, ಆದ್ರೂ ಕೂಡ ನನಗೆ ತುಂಬಾನೇ ಭಯವಾಗ್ತಾ ಇದೆ. ಭಯ? ಈ ಶಶಿಕಾಂತನೆಂಬ ಸೂರ್ಯ ಪ್ರಕಾಶದಲ್ಲಿ ನಿರ್ಭಯವಾಗಿ ಹಾರಾಡಬೇಕಾದ ನಿನಗೆ ಭಯ? ದಾನದಲ್ಲಿ ನನ್ನೊಂದಿಗೆ ಹಾಡಿ ಕುಣಿಯಬೇಕಾದ ನೀನು ಗಂಡ ಮಾವನಿಗೆ ಕೊರಗಿ ಸಾಯ್ತೀಯ. ಶಶಿಕಾಂತ್, ಇದನ್ನೇನು ಅಂತ ಮಾತಾಡ್ತಾ ಇದೆಯಾ ನೀನು? ನಾನು ನಿನ್ನಣ್ಣನ ಹೆಂಡತಿ, ನಿನ್ನತ್ತಿಗೆ ಹೆತ್ತ ತಾಯಿಯ ಸಮಾನ ಅಂತ ಹೇಳ್ತಾರೆ. ನಾನು ನಿನ್ನ ಜೋಡಿ ಹಾಡಿ ಕುಣಿಬೇಕಾ? ಏನೋ ನಿನ್ನ ಮಾತಿನ ಅರ್ಥ? ನರ್ತಗಳ ಮಧ್ಯೆ ಚಿಂತಿಸುತ್ತಾ ಕುಳಿತರೆ ಹಾರಿ ಹೋಗುವುದು ನಿನ್ನ ಮುತ್ತೈದ ಕತ್ತಲೆಂಬ ಬಾಳಲ್ಲಿ ಕಾಲ್ಗಿತ್ತಿನಲ್ಲಿ ಮುಚ್ಚಿ ಮರಿಯಾಗಿ ಹೋಗಿರುವ ಆರಿನ ಗಂಡ ಮಾವಂಜರು ಬರಲಾರದ ದಾರಿಯನ್ನು ನೋಡಿಕೊಂಡಿರುವಾಗ ವೈದ್ಯನಾದ ನಾನು ನಿಂತಿದ್ದೇನೆ. ಏನು ಅಂತ ಮಾತಾಡ್ತಾ ಇದ್ದೀನಿ? ಹೊಟ್ಟಿ ಬಗರಿಗೆ ನಾನು ನಿನ್ನ ಜೋಪಾನ ಮಾಡ್ತೀನಿ. ನನ್ನ ಮೇಲೆ ಕಾಮದ ಕಣ್ಣಿನ ಹಾಕಿದ್ಯಾ? ನೀನೆಂಥ ಪಾಪಿ ಅಂತ ನನಗೀಗ ಅರ್ಥವಾಯ್ತು. ಚೋಪುಟ್ಟಾಳ ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ದೀನಿ. ಸಾಕ್ಷಾತ್ ಶಂಕರ ಸತಿ ಗಿರಿಜಿ ನಾನು. ಇದೇ ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್. ಐ ಸೇ ಯು ಗೆಟ್ ಔಟ್. ದಿಪ್ಪಿಯಲ್ಲಿ ಬೆಳೆದವನು, ನಮ್ಮನ್ನು ಬೆಳೆದವನು ನಿನ್ನ ಗಂಡ ಅಲ್ಲ. ಅವರು ಹಾದ್ರದ ಕೂಸಾದ್ರು ಏನಾಯ್ತು? ಬೀದಿ ಮೇಲೆ ಬಿಟ್ಟವರು ಯಾವ್ದು ಏನಾಯ್ತು? ಬೆಳಿಗ್ಗೆ ತಾಳಿ ಕಟ್ಟಿದ ನನ್ನ ಪಾಡಿನ ಬೀದಿ ನನ್ನ ಪರಮಾತ್ಮ ಅವರು ಮಾತ್ರ ಮಾತಾಡ್ತಾ ಇದೆಯಾ? ಅತ್ತಿಗೆ ಅಂದ್ರೆ ಏನು ಅಂತ ಅರಿಯದ ನೀನೊಬ್ಬ ನರಸತ್ತ ಷಂಡ. ಗಂಡ ಬೇರುಂಡನಾಗಿ ಇಡೀ ಪ್ರಪಂಚವನ್ನು ಪ್ರಳಯ ಮಾಡಬಲ್ಲ ಈ ಗಂಡ ಬೇರುಂಡನಿಗೆ ಗಂಡನೆಂದು ಬಿರುದು ಕೊಟ್ಟಿಯೋ? 10 ವರ್ಷದಿಂದಲೂ ತುತ್ತು ಮಾಡಿ ನಿನ್ನ ಜೊತೆಗೂಡಿ ನಿನ್ನೊಡನೆ ನಡೆದಾಡಬೇಕೆಂದ ಯಾರು ಅಂತ ತಿಳ್ಕೊಂಡಿದೆಯೋ? ಸಾಕ್ಷಾತ್ ಶಂಕರ ಸತಿ ಗಿರಿಜಿ ನಾವು. ಕಾಮದ ಕಣ್ಣಲ್ಲಿ ಹಾಕ್ತಾ ಇದೆಯಾ? ಪಾಪಿ, ಇಷ್ಟು ದಿವಸ ಇಲ್ಲರು ಒಂದೇ ಬಳ್ಳಿಯ ಹೂಗಳಂತೆ ಜೀವನವನ್ನು ಸಾಗಿಸಿದ ಆ ರಾಮ ಲಕ್ಷ್ಮಣ ಸೀತೆ 3 ಜನ 12 ವರ್ಷ ವನವಾಸಕ್ಕೆ ಹೋಗಿ ಮತ್ತೆ ತಿರುಗಿ ಬಂದ ಮೇಲೆ ಅತ್ತಿಗೆ ಆದ ಸೀತಾಳ ಮುಖವನ್ನು ನೋಡಿಲ್ಲ ಆ ಮೈತ್ರನಾದ ಲಕ್ಷ್ಮಣ. ಅಂತ ಭೂಮಿಯಲ್ಲಿ ಹುಟ್ಟಿ ಇಂಥ ಹೇಸಿ ಕೆಲಸಕ್ಕೆ ಕೈ ಹಾಕ್ತಾ ಇದೆಯಲ್ಲ, ನೀನೆಂಥ ತಾಯಿ ಗಂಡರು? ರಾಮಾಯಣದ ಕಂಠ ಪುರಾಣವನ್ನು ಬಿತ್ತರಿಸಿ ಕಪ್ಪಾಗಿಸಿಕೊಳ್ಳಬೇಡ ನಿನ್ನ ಭವಿಷ್ಯವನ್ನು. ಕೈ ಬೀಸಿದ್ರೆ ಕೈಲಾಸವನ್ನು ತಂದು ಕೊಡಬಲ್ಲ ಆ ಧನರಾಜನೇ ನನ್ನ ಕೈವಶದಲ್ಲಿರುವಾಗ ಹಣದ ರಾಶಿಯನ್ನೇ ನಿನ್ನ ಮುಡಿಗೇರಿಸಬಲ್ಲ ಈ ಶಶಿ ಕೈಲಾಸವನ್ನೇ ತಂದು ಕೊಡಬಲ್ಲಂತ ಆಗಿನ ಪಾಪಿ ಆ ಶ್ರೀಮತಿಗೆ ನನ್ನ ಗಂಡ ಮೆಟ್ಟಿ ಬಿಟ್ಟ ಹರಕು ಚಪ್ಪಲಿಯ ಸಮಾನ ಅಂತ ತಿಳಿದುಕೋ. ನಾನು ನಿನ್ನೆ ಒಳಗೋದಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಶಬ್ದವನ್ನು ಉಚ್ಚರಿಸಿದರೆ ಮಚ್ಚೆಯಿಂದ ಹೊಳೆಬೇಕಾದದ್ದು ಎತ್ತರದಿಂದಿರೋ. ಮಾತನಾಡುವಷ್ಟು ಕೆಟ್ಟದವರಾದೆ ಹೆಣ್ಣೆ. ಪುಚ್ಚ ಬಲಿತ ಪ್ರತಿ ಹಕ್ಕಿಯನ್ನು ಬಚಾವ್ ಮಾಡಬಲ್ಲ ಈ ಪರಾಕ್ರಮಶಾಲಿಗೆ ಹಕ್ಕಿಯನ್ನು ಮಾತನಾಡುವಷ್ಟು ಸೊಪ್ಪು ಬಂದಿದ್ದ ಹೆಣ್ಣೆ ನೋಡಿನ ಸ್ತೀಲ
ಶಶಿ ಎತ್ತ ತಾಯಿದ್ರೆ ನತ್ತಿಗೆ ಮೇಲೆ ಕೈ ಮಾಡಲು ಮುಂದಾದಿಯಾ ನೀಚ ಸರಿಯೇ ಇದಕ್ಕೆ ಕಾರ್ಯದಲ್ಲಿ ಅಡ್ಡೈಸುವವನು ನೀನವನೇ ಪುಂಡ ಹಾರಿನಲ್ಲಿ ಹುಳಿಯಿಂದಲು ಮುಂದಾಗಿ ಧರ್ಮದ ದಾರಿ ತಪ್ಪಿಸುವ ಹೊರಟವರ ರುಂಡ ತೆಗೆದು ಬಂದ ನಾನಿವರ ಗಂಡ ನಿನ್ನ ಕರ್ಮ ಚಾಂದನ ಬಿಸಿ ರಕ್ತ ಕೊಡೆಯುವ ಪಾಷಾಣ. ಚಂಡ ಲೇ ಖಂಡ ಅಣ್ಣ ತಮ್ಮರೆಂಬ ಸೋಗು ಹಾಕಿ ಹಿರಿಯಣ್ಣನ ತಲೆ ಕೆಡಿಸಿ ವಿಸರ್ಜನ ಬಿತ್ತಿ ನಮ್ಮ ಸಂಸಾರವನ್ನೇ ಹಾಳು ಮಾಡಿದ ನೀನ್ಯಾವಲೇ ಸಂಡ ಶಶಿ ಹಿರಿಯನಾದ ನನಗೇನು ಮತ್ತೆ ಹೊತ್ತಿಸುಡಲೇ ನನ್ನ ಹೊಟ್ಟೆಯಲ್ಲಿ ಕಿಚ್ಚನ್ನು ಎದ್ದ ತಾಯಿಯಂತೆ ಮುತ್ತು ಕೊಟ್ಟು ತುತ್ತು ಮಾಡಿ ಬೆಳೆಸಿದ ಆ ನನ್ನ ದೇವರಿಗೆ ಅಲ್ಲದ ನುಡಿ ಆಡಿದರೆ ತಡ ಮಾಡದೆ ಕಡಿದು ಹಾಕಬೇಕಾಗುತ್ತದೆ ನಿನ್ನ ಈ ನಾಲಿಗೆ. ನನ್ನ ತಮ್ಮನೆಂಬ ಅಭಿಮಾನದಿಂದ ಸುಮ್ಮನೆ ಬಿಡ್ತಾ ಇದ್ದೇನೆ, ಇರದಿದ್ದರೆ ಆ ಪ್ರಳಯವೇ ಬೇರೆ. ತಮ್ಮ ತಮ್ಮರೆಂಬ ಮಮತೆ ಸೋಗು ಹಾಕಿ ಅಣ್ಣ ತಮ್ಮರೆಂಬ ಒಡಲನ್ನೇ ಸುಟ್ಟು ಹಾಕಿರುವ ಅವನು ಆ ಧರ್ಮ ರಾಜನೊಬ್ಬ ಬಂಡ, ಅವನ ಮಾತು ಕೇಳುವ ನೀನೊಬ್ಬ ಬಂಡ. ಇದೊಂದು ಸಾಲೆ ಬಿಡುತ್ತೇನೆ, ಮುಂದಿನ ಸಾರಿ ಇದರ ಕರೆ ತೀರಿಸಿಕೊಂಡೇ ತಿಳ್ಕೊಳ್ತೇನೆ. ಬರುತ್ತೇನೆ. ಅತ್ತು ಸಮಯಕ್ಕೆ ಸರಿಯಾಗಿ ದೇವರಾಗಿ ಬಂದು ನನ್ನ ಮಾನವನ ಕಾಪಾಡ. ನಿಜವಾಗ್ಲೂ ನೀವು ಬರೀ ನನ್ನ ಪತಿಯಷ್ಟಿಲ್ಲವೇ, ನನ್ನ ಪಾಲನೆ ಈಗಿನ ಕೈಯಿರುವ ಈಗಿನ ಗಂಡ ನಾಳೆಗಿನ ಎಪ್ಪಸಿನ ಕಾರ್ಯಕ್ಕೆ ಬರುತ್ತಾರೆ. ಏನು ಹೇಳ್ತಾ ಇದ್ದೀರಾ ನೀವು? ಎಸ್ಪಿ ಅಧಿಕಾರಿಗಳ? ಹೌದು ಗಿರಿಜಾ, ಹಾಗಂತ ಈ ಉಲ್ಲಾಸದ ಸಮಯದಲ್ಲಿ ಹಾಡೊಂದು ಪ್ರೇಮಗೀತೆ ಎನ್ನವು. Thank you.
ಮಾತು ನನ್ನ ಬಾಳಿಗೆ ಗಿರಿಜಾ, ಈ ಪ್ರೇಮ ಗೀತೆಯನ್ನು ಹಾಡಿದರೆ ನಿನ್ನ ಮೊದಲನೇ ಸಂತೋಷವಿಲ್ಲ ಯಾಕೆ? ಏನು 20 ವರ್ಷಗಳ ಕಾಲ ನಮಗೆಲ್ಲ ತುತ್ತು ಮಾಡಿ ಉಳಿಸಿ ತಿನಿಸಿ ನಮ್ಮನ್ನೆಲ್ಲ ಸಾಕಿ ಬೆಳೆಸಿದ ಬಾಬುನ ಪೊಲೀಸರು ಎಳೆದುಕೊಂಡು ಹೋಗ್ಬಿಟ್ರೆ ಗಿರಿಜಾ, ನೀನು ದೇವರಂತಿರುವ ಅಣ್ಣನನ್ನು ಪೊಲೀಸರು ಎಳೆದುಕೊಂಡು ಹೋದರಿ. ಇದರಲ್ಲಿ ಆ ಧನರಾಜನ ಕೈವಾಡವಿದ್ದಂತೆ ಕಾಣುತ್ತದೆ. ಏನಾದ್ರೂ ಆಗ್ಲಿ ಆದಷ್ಟು ಬೇಗ ಮಾವನನ್ನ ಬೆಳೆಸ್ಕೊಂಡು ಬರಲೇಬೇಕು. ಅಣ್ಣ, ಹುಲಿಯಂತೆ ಈತ ನಿನ್ನ ತಮ್ಮ ಪೊಲೀಸ್ ಅಧಿಕಾರಿಗಳ ಸಿಹಿ ಸುದ್ದಿ ಹೇಳಿದರೆ ನಿಮಗೆ ಜೈಲಿಗೆ ಕಳಿಸಿದ್ದೆ. ನಮ್ಮನ್ನು ಗೊತ್ತು ಮಾಡಿ ಉಳಿಸಿ ಬೆಳೆಸಿ ನಮಗೆ ಅಧಿಕಾರ ಕೊಡಿಸಿದ ನನ್ನ ಅಣ್ಣ ಕೊಲೆಗಡುಕಲಿ. ಇದನ್ನೆಲ್ಲ ವಿಚಾರ ಮಾಡದೆ ಶ್ರೀಕಾಂತ ಕೋಲ ಹಾಕಿದನೇ ಗಿರಿಜಾ. ಇರಲಿ ನಡೆ ಗಿರಿಜಾ, ನಾಳೆ ಬೆಳಗ್ಗೆನೆ ಅಧಿಕಾರ ವಹಿಸಿಕೊಂಡು ಅಣ್ಣನನ್ನು ಬೇರೆ ಮೇಲೆ ಬಿಡಿಸಿಕೊಂಡು ಬರುತ್ತೇನೆ. ನೀನು ಚಿಂತಿಸಬೇಡ, ಬಾ ಹೋಗಲಿ.